ದೇಶದಾದ್ಯಂತ ನೀಟ್ ಮರುಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮಲ್ಲೇಶ್ವರಂ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನೀಟ್ ಪರೀಕ್ಷೆ ಈಗಾಗಲೇ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರ್ತಿದ್ದಾರೆ. ಬೆಂಗಳೂರು ಸೇರಿದಂತೆ 31 ಜಿಲ್ಲೆಗಳಲ್ಲಿ ನಡೆಯಲಿರುವಂತಹ ಪರೀಕ್ಷಾ ಹಾಲ್ನಲ್ಲಿ 2 ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆ ನಡೆಯಲಿದೆ. ದೇಶದ 551 ವಿದೇಶಗಳ 14 ನಗರ ಸೇರಿ 5,500 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಇವತ್ತು ಪರೀಕ್ಷಾ ಕೇಂದ್ರದ ಸುತ್ತ ಜಾಮರ್ ಅಳವಡಿಸಲಾಗಿದೆ. ಸಿಆರ್ಪಿಎಫ್ ಪೊಲೀಸರಿಂದ ಬಿಗಿ ಭದ್ರತೆ. ಮೇ 3ರಂದು ನಡೆದಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಬಹಳ ದೊಡ್ಡ ಗೊಂದಲ ಮತ್ತು ವಿವಾದಕ್ಕೆ ಕಾರಣ ಆಗಿತ್ತು. ಈಗ ರೀ ಎಕ್ಸಾಮ್ ಇವತ್ತು ನಡೀತಾ ಇದೆ. ಈ ರೀ ಎಕ್ಸಾಮ್ ಅನ್ನೋದು ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಆತಂಕವನ್ನ ತಂದಿಟ್ಟಿತ್ತು. ಮತ್ತೆ ಪರೀಕ್ಷೆಗೆ ತಯಾರಿ ನಡೆಸಿ ಈಗ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಸರ್ಕಾರ. ಈ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದ ಎಡವಟ್ಟು, ಗೊಂದಲ, ತಪ್ಪು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಇಂದು ದೇಶಾದ್ಯಂತ ನೀಟ್ ಮರುಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಪರೀಕ್ಷೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನು ಪರೀಕ್ಷಾ ಕೇಂದ್ರದತ್ತ ಬರ್ತಾ ಇರುವಂಥದ್ದು ತಮ್ಮ ಮಕ್ಕಳನ್ನು ಕರೆದುಕೊಂಡು, ಆದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15ವರೆಗೂ ಪರೀಕ್ಷೆ ನಡೆಯುತ್ತೆ. ಅಂದರೆ ಪರೀಕ್ಷಾ ಕೇಂದ್ರದ ಒಳಗಡೆ 11 ಗಂಟೆಗೆ ಮಕ್ಕಳನ್ನು ಒಳಗಡೆ ಬಿಡಲಾಗುತ್ತೆ, 1:30 ಒಳಗಡೆ ಕ್ಲೋಸ್ ಮಾಡುವಂಥದ್ದು. ಈಗಾಗಲೇ ಪರೀಕ್ಷೆಯಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಕರ್ಣಿ ಉಮಾಕಾಂತ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಏನು 2ನೇ ಬಾರಿಗೆ ಮರುಪರೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಸರ್? ನಮ್ಮ ಹಂತದಲ್ಲಿ ನಾವು ಸಿದ್ಧತೆ ಮಾಡಬೇಕಂದ್ರೆ ನಮ್ಮಲ್ಲಿ ಆಗಲೇ 4 ತರ ಸ್ಕ್ರೀನಿಂಗ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತಾ ಬಂದಿದ್ದೀವಿ. ಒಂದು ಪೊಲೀಸ್ ವ್ಯವಸ್ಥೆ ಇದೆ, ಇನ್ನೊಂದು CRPF ವ್ಯವಸ್ಥೆ ಕೂಡ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಫಿಸ್ಕಿಂಗ್ ಟೀಮ್ ಅಂತ ಬರ್ತಾ ಹೋಗುತ್ತೆ, ಮತ್ತು ಆಮೇಲೆ ಬಯೋಮೆಟ್ರಿಕ್ ಟೀಮ್ ಅಂತ ಹೇಳ್ಬಿಟ್ಟು ಈ 3 ಕಡೆಯಿಂದ ಸ್ಕ್ರೀನಿಂಗ್ ಮಾಡಿ ಮಕ್ಕಳನ್ನ ಒಳಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಮಕ್ಕಳನ್ನ ಈಗ 11 ಗಂಟೆ ಒಳಗಡೆ ಬಿಟ್ಬಿಡ್ತೀರಾ? ಸಂಜೆ 5:15ವರೆಗೂ ಒಳಗಡೆ ಇರಬೇಕಾಗುತ್ತೆ. ಅವರಿಗೆ ಊಟ ತಿಂಡಿ ಆಗಿರ್ಬೋದು, ಕುಡಿಯೋದಕ್ಕೆ ನೀರಾಗಿರ್ಬೋದು, ಅದೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ? ನಾವು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ 11 ಗಂಟೆಗೆ ಮಕ್ಕಳು ಬರೋಕ್ಕೆ ಅವಕಾಶ ಇದೆ, 11 ಗಂಟೆ 1 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. ಒಳಗೆ ಬಂದ ಮೇಲೆ ಮತ್ತೆ ಹೊರಗಡೆ ಬಿಡೋಕ್ಕಾಗಲ್ಲ. 11 ಗಂಟೆ ಬಂದರೆ ಅಪ್ ಟು 5:15 ತನಕ ಒಳಗೆ ಇರಲೇಬೇಕು ಅವರು. ಅದಕ್ಕೆ ಏನು ಮಾಡಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ವಾಟರ್ ಬಾಟ್ಲ್ ಕೊಡ್ತೀವಿ, ಒಂದು ಬಿಸ್ಕೆಟ್ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ ಅವರಿಗೆ, ವಿದ್ಯಾರ್ಥಿಗಳಿಗೆ. ಜೊತೆಗೆ ಮಕ್ಕಳಿಗೆ ಬಾಟ್ಲ್ ತರಕ್ಕೆ ಅವಕಾಶ ಇದೆ, ಬಿಟ್ಟರೆ ಮತ್ತೇನು ತರಕ್ಕೆ ಅವಕಾಶ ಇಲ್ವೇ ಇಲ್ಲ ಅವರಿಗೆ. ತರಬಹುದು ಬೇಕಾದ್ರೆ. ಸೊ ಬರಬೇಕು, ಟ್ರಾನ್ಸ್ಪೋರ್ಟ್ ವಾಟರ್ ಬಾಟಲ್ ಇರಬೇಕು ಅವ್ರ ಹತ್ರ. ಇಲ್ಲಿ ಭದ್ರತೆ ಮತ್ತು ಅವ್ರನ್ನ ಸೆಕ್ಯೂರಿಟಿ ಚೆಕಪ್ ಯಾವ ರೀತಿ ಇರುತ್ತೆ ಸರ್ ಇಲ್ಲಿ? ಸರಿ, ಭದ್ರತೆ ಅಂದರೆ ಫಸ್ಟಿಗೆ ಎಂಟ್ರೆನ್ಸಲ್ಲಿ ಮಕ್ಕಳು ಬಂದ ತಕ್ಷಣ ಏನು ಮಾಡ್ತಿದ್ದೆ, ಬೋರ್ಡ್ ನೋಟಿಫಿಕೇಶನ್ ನೋಡಿದ ತಕ್ಷಣ ಅವರಿಗೆ ನಂಬರಿಗೆ ಆಗ್ಬಿಟ್ಟು ಅಲರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಬರ್ತೀವಿ. ಪೊಲೀಸಲ್ಲಿ ನೋಡ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾದಂಗೆ ಪೊಲೀಸ್ ಸೆಕ್ಯೂರಿಟಿ ಇರ್ತದೆ, ಮುಂದ್ಗಡೆ ನೋಡ್ತಾ ಇರ್ತಾರೆ. ಒಳಗೆ ಬಂದ ತಕ್ಷಣ ಫ್ರಿಸ್ಕಿಂಗ್ ಟೀಮ್ ಇರುತ್ತೆ, 2 ಟೀಮ್ ಮಾಡ್ತೀವಿ, ಮೇಲ್ಸಿಗೆ ಒಂದು ಫೀಮೇಲ್ಸ್ ಟೀಮ್ ಮಾಡ್ತಾ ಹೋಗ್ತೀವಿ. ಅದ್ರ ಪ್ರಕಾರ ಸ್ಕ್ರೀನಿಂಗ್ ಮಾಡ್ತಾ ಬರ್ತಾರೆ. ಈಗ 11 ಗಂಟೆಗೆ ಮಕ್ಕಳನ್ನ ಒಳಗಡೆ ಬಿಡ್ತಾರೆ. ಬಿಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮೊದಲು 1:30 ಒಳಗಡೆ ಕ್ಲೋಸ್ ಮಾಡ್ತೀರಿ. ಆವಾಗ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಹೋಗುತ್ತಾ ಮಕ್ಕಳಿಗೆ? ಏನು ಯಾವ ಥರ ಇನ್ಸ್ಟ್ರಕ್ಷನ್ ಕೊಡಬೇಕು, ಮತ್ತು ಎಕ್ಸಾಮ್ ಬೋರ್ಡಿಂದ ಏನು ಈ ಥರ ಮಕ್ಕಳಿಗೆ ಏನಾದರೂ ಸಲಹೆ ಸೂಚನೆ ಕೊಡಿ ಅಂತ ಏನಾದರೂ ಬಂದಿದೆಯಾ? ಸರ್, ಆ ಥರ ಎಲ್ಲ ನಾವೇನು ಮಾಡ್ತೀವಿ, ಫಸ್ಟಿಗೆ ಅನೌನ್ಸ್ ಮಾಡಿಬಿಡ್ತೀವಿ. 11 ಗಂಟೆ ಬಂದ ತಕ್ಷಣ ಅಲ್ಲಿ ಅನೌನ್ಸ್ಮೆಂಟ್ ಒಳಗೆ ಬಿಡ್ತಕ್ಕಂಥ ಏನೇನು ಮಾಡಬೇಕು, ಡೂ ಆ್ಯಂಡ್ ಡೋಂಟ್ ಅಂತಕ್ಕಂಥ ಎಲ್ಲ ವ್ಯವಸ್ಥೆ ಹೇಳ್ಬಿಟ್ಟೆ ಒಳಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ ನಾವು. ಟೋಟಲ್ 68ರಲ್ಲಿ ಬ್ಯಾಂಗ್ಳೂರು ನಾರ್ತಲ್ಲಿ 45 ಇದೆ, ಮತ್ತು ಬ್ಯಾಂಗ್ಳೂರು ಸೌತಲ್ಲಿ 23 ಸೆಂಟರ್ಸ್ ಇದೆ. ಸೊ ಯೂಶಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದನ್ನು ಕಂಟ್ರೋಲ್ ಸೆಂಟರ್ ಮಾಡಿಬಿಟ್ಟು ಅಲ್ಲಿಂದ ಮಾನಿಟರ್ ಮಾಡ್ತಾಯಿದ್ರು. ಈ ವರ್ಷ ಬಿಕಾಸ್ ಸೆಕೆಂಡ್ ಟೈಮ್ ಅದು ರನ್ ಆಗ್ತಾ ಇರೋದ್ರಿಂದ, ಅದು ರೀ ಎಕ್ಸಾಮ್ ಆಗ್ತಾ ಇರೋದ್ರಿಂದ ಸ್ಟೇಟ್ ಲೆವೆಲಲ್ಲಿ ಒಂದು ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ. ಅದು ದಟ್ ವಿಲ್ ರನ್ ಅಂಡರ್ ದಿ ಇದು ಸೂಪರ್ವಿಷನ್ ಆಫ್ ದಿ ಬ್ಯಾಂಗ್ಳೂರು ನಾರ್ತ್ ಡೆಪ್ಟಿ ಡೈರೆಕ್ಟರ್ ಆ್ಯಂಡ್ ಬ್ಯಾಂಗ್ಳೂರು ಸೌತ್ ಡೈರೆಕ್ಟರು. ಆಲ್ರೆಡಿ ಕಂಟ್ರೋಲ್ ರೂಮ್ ಪ್ರಾಸೆಸ್ ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಆ್ಯಂಡ್ ಈ ಎಕ್ಸಾಮಿನ ಪ್ರೋಸೆಸ್ ರೈಟ್ ಫ್ರಮ್ ಬಿಗಿನಿಂಗ್ ಟು ಎಂಡು ಏನೆಲ್ಲ ಪ್ರೋಸೆಸ್ ಆಗುತ್ತೋ, ಆ ಎಕ್ಸಾಮ್ ಸೆಂಟರ್ಗಳೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಎಲ್ಲದನ್ನು ಕಂಟ್ರೋಲ್ ರೂಮಿಂದ ಮಾನಿಟರ್ ಮಾಡ್ತಾ ಇರ್ತಾರೆ. ರೆಕಾರ್ಡ್ ಆಗುತ್ತೆ ಸರ್ ಈಗ ಪ್ರತಿ ಇದು ಈಚ್ ಆ್ಯಂಡ್ ಎವ್ರಿಥಿಂಗ್ ಆಫ್ ದಿ ಎಕ್ಸಾಮ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಸೊ ಏನೇ ಇಶ್ಯೂಸ್ ಇದ್ರೂ ಅದೆಲ್ಲ CCTVಲಿ ಕವರೇಜ್ ಇರುತ್ತೆ, ಅದನ್ನು ನಾವು ಬೇಕು ಅಂತ ಹೇಳಿದ್ರೆ ಅದನ್ನು ಕ್ಯಾಪ್ಚರ್ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.